ನಾನು ಈಗ ಮಾತಾಡ್ತಾ ಇರೋಂತಹ ವಿಚಾರ ಬಂದು ತುಂಬಾನೇ ಡಿಫ್ರೆಂಟ್ ಆಗಿರೋಂತಹ ವಿಚಾರ. ಅದೇನು ಅನ್ನೋದನ್ನ ನೋಡೋದಾದ್ರೆ ಆಕ್ಚುಲ್ ಆಗಿ ನಾನು ಒಂದು ರಿಯಾಲಿಟಿ ಶೋನಲ್ಲಿ ನಡೆಯುವಂತಹ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ತಂದಿಟ್ಟೆ. ಈ ಒಂದು 100 ದಿನದ ಜರ್ನಿ ಅಂತೂ ಸಖತ್ತಾಗಿತ್ತು. ಆದ್ರೆ ಈ 100 ದಿನದಲ್ಲಿ ನೀನು ಎಷ್ಟು ಸಂಪಾದನೆ ಮಾಡಿದೆ ಅಂತ ತುಂಬಾನೇ ಜನ ನನಗೆ ಡಿ.ಎಮ್ಸ್ ನ ಮಾಡಿದ್ದಾರೆ. ಹಾಗೆ ಮನೆಯಲ್ಲೂ ಸಹ ಎಷ್ಟು ಸಂಪಾದನೆ ಮಾಡ್ತಾ ಇದೆಯಾ, ಏನು ಎತ್ತ ಅಂತ ಎಲ್ಲಾನು ಕೇಳ್ತಾ ಇದ್ರು. ಅದನ್ನ ಇವಾಗ ರಿವೀಲ್ ಮಾಡುವಂತಹ ಟೈಮ್ ಬಂದಿದೆ. ಹಾಗಾದ್ರೆ ಈ ನನ್ನ 100 ದಿನದ ಸಂಪಾದನೆ ಏನು ಅನ್ನೋದನ್ನ ನೋಡೋದಾದ್ರೆ ಆಕ್ಚುಲ್ ಆಗಿ ಲಿಟ್ರಲಿ ಝೀರೋ ಅಮೌಂಟ್ನ ನಾನು ಸಂಪಾದನೆ ಮಾಡಿದ್ದೀನಿ, ಹೌದು. ಆದ್ರೆ ಈ ಝೀರೋಗೂ ನೆಕ್ಸ್ಟ್ ಲೆವೆಲಲ್ಲಿ ಇರೋಂತಹ ಒಂದನ್ನ ನಾನು ಸಂಪಾದನೆ ಮಾಡಿದ್ದೀನಿ. ಅದೆಲ್ಲ ಏನು ಅನ್ನೋದಾದ್ರೆ ನಿಮ್ಮೆಲ್ಲರ ಪ್ರೀತಿ ಹಾಗೆ ಆಶೀರ್ವಾದ, ಹೌದು. ನನ್ನ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಆಫ್ ಆಲ್ 815K ರೀಚ್ ಆಗಿರೋಂತಹ ಒಂದು ವಿಡಿಯೋ ಇದೆ. ಹಾಗೆ ಫೇಸ್ಬುಕ್ಕಿನಲ್ಲಿ 156K ರೀಚ್ ಆಗಿರುವಂತಹ ಒಂದು ವಿಡಿಯೋ, ಹಾಗೆ ಯೂಟ್ಯೂಬಿನಲ್ಲಿ ಆಲ್ಮೋಸ್ಟ್ 89K ರೀಚ್ ಆಗಿರುವಂತಹ ಒಂದು ವಿಡಿಯೋ ಇದೆ. ಇದೆಲ್ಲ ಮಾಡಿದಾಗ ನನಗೆ ಸಿಕ್ಕಿದ್ದು ಏನಪ್ಪಾ ಅನ್ನೋದನ್ನ ನೋಡೋದಾದ್ರೆ ಇನ್ಸ್ಟಾಗ್ರಾಮಲ್ಲಿ 4300 and add ಫಾಲೋವರ್ಸ್ ನನಗೆ ಆಗಿದ್ದಾರೆ. ಹಾಗೆ ಫೇಸ್ಬುಕ್ಕಲ್ಲಿ 8600 and add ಫಾಲೋವರ್ಸ್ ಆಗಿದ್ದಾರೆ. ಅದರ ಜೊತೆಗೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಬಂದು 600 ಆಗಿದ್ದಾರೆ. ಲಿಟ್ರಲಿ ನಿಮ್ಮೆಲ್ಲರ ಪ್ರೀತಿ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಅಂತಾನೆ ಹೇಳ್ಬೋದು. ನಾನು ಈ ಸ್ಟೇಜ್ ಅಲ್ಲಿ ನಿಂತಿದ್ದೀನಿ ಅಂತ ಅಂದ್ರೆ ನಿಮ್ಮೆಲ್ಲರ ಪ್ರೀತಿ ಹಾಗೂ ಆಶೀರ್ವಾದನೇ ಕಾರಣ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಲವ್ ಅಂಡ್ ಸಪೋರ್ಟ್. ಇದರ ಜೊತೆಗೆ ಈ ಒಂದು ರಿಯಾಲಿಟಿ ಶೋ ಮುಗ್ದೋಯ್ತು ಅಂತ ನಾನು ಇಲ್ಲಿಗೆ ಸ್ಟಾಪ್ ಮಾಡೋದಿಲ್ಲ. ಹಾಗೆ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಇನ್ನಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಸ್ನ ನಿಮ್ಮ ಮುಂದೆ ತರ್ತೀನಿ. ನಿಮ್ಮನ್ನ ಖಂಡಿತವಾಗ್ಲೂ ಇಲ್ಲೇ ಬಿಟ್ಟು ಹೋಗಲ್ಲ, ಎಂಟರ್ಟೈನ್ ಮಾಡೇ ಮಾಡ್ತೀನಿ. ಅಂಡ್ ಐ ಗ್ಯಾರಂಟಿ ಯು ಈ ಜರ್ನಿ, ನನ್ನ ಹೆಜ್ಜೆ ನಿಮ್ಮ ಜೊತೆ ಕಂಟಿನ್ಯೂ ಆಗೇ ಆಗತ್ತೆ. ಇಂಪರ್ಫೆಕ್ಷನ್ ಟು ಪರ್ಫೆಕ್ಷನ್ ನಾನು ನಿಂತಿದ್ದೀನಿ. ನನ್ನನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್.